ಪತ್ರಿಕಾಗೋಷ್ಠಿ. ಈ ಗೋಷ್ಠಿಗೆ ಬಹಳ ಪ್ರೀತಿಯಿಂದ ಬಂದಿರುವ ಎಲ್ಲ ಪ್ರಿಂಟ್ ಮೀಡಿಯಾ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಹಿರಿಯರಿಗೂ ಕಿರಿಯರಿಗೂ ಎಲ್ರಿಗೂ. ಮಾಯಾ ಬಜಾರ್ ಫಿಲ್ಮ್ಸ್ ಇದರ ನಿರ್ಮಾಪಕರು ಗುರುಪ್ರಸಾದ್ ಅವರು ಮೂಲತಃ ಉದ್ಯಮಿಗಳು ಅಂದರೆ ನಮಗೆ ಒಂದಷ್ಟು ಸರ್ವೆ ಉದ್ಯಮ ಆ ಉದ್ಯಮ ಅಲ್ಲ, ಭಾಳ ತಕ್ಕ ಮಟ್ಟಿಗೆ ಅವರು ಅವ್ರದ್ದೇ ಆದಂಥ ಉದ್ಯಮದಲ್ಲಿ ಇರೋವಂಥವ್ರು, ಸಿನಿಮಾ ಪ್ರೀತಿ ಇರೋವಂಥವ್ರು. ಎಷ್ಟೋ ಸಲ ನಾನು ಸರ್ ಆ ಕ್ಯಾರವ್ಯಾನ್ ಎಲ್ಲ ಬೇಡ ಸರ್ ಅಂದರೆ ಕಾಡಿಗೆ ಕ್ಯಾರವ್ಯಾನ್ ತರಿಸಿದವರು. ಅಂದರೆ ಸಿನಿಮಾ ಪ್ರೀತಿ. ಅವ್ರ ಹತ್ರ ಏನೋ ಕೋಟ್ಯಾಂತರ ರೂಪಾಯಿ ದುಡ್ಡುಗಳಿದೆ ಅನ್ನೋ ಆ ಥರದ್ದಲ್ಲ, ಸಿನಿಮಾ ಮೇಲಿನ ಪ್ರೀತಿಗೆ ಭಾಳ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಅವರು ಮತ್ತು ಅವರ ಜೊತೆಗಾರರು ತುಂಬ ಜನ ಇದ್ದಾರೆ. ವಿನಯ್ ಅವರಿದ್ದಾರೆ, ಮತ್ತು ಪ್ರಭಾಕರ್ ಅವರು, ರಾಜು ಅವರು, ತುಂಬ ಜನ ಸ್ನೇಹಿತರೆಲ್ಲ ಸೇರಿ, ಮತ್ತು ಡಾಕ್ಟರ್ ಮತ್ತು ಕೆಂಚೇಗೌಡರು, ತುಂಬ ಜನ ಅವರ ಸ್ನೇಹಿತರು ಹಿರಿಯರು ಎಲ್ಲ ಸಿನಿಮಾ ಪ್ರೀತಿ ಸಿನಿಮಾ ಮಾಡಿದ್ದಾರೆ. ಮತ್ತು ಇದರ ಒಂದು ಕಥೆಯನ್ನು ಇಟ್ಕೊಂಡು ಸುಮಾರು ವರ್ಷ ಅದರ ಮೇಲೆ ಕೆಲಸ ಮಾಡ್ತಾ ಅದನ್ನೊಂದು ಶೇಪ್ಗೆ ತೊಗೊಂಬಂದು ಸಿನಿಮಾ ಮಾಡಿರುವಂಥದ್ದು ನಮ್ಮ ಸಿರಿ. ವಿಷಯ ಅವರ ಹೆಸರೇ ಟಿಪಿಕಲ್ ಆಗಿದೆ, ಯುನೀಕ್ ಆಗಿದೆ. ಸಿರಿ YSR ಅಂತ ಉತ್ತರ ಕರ್ನಾಟಕದ ಹುಡುಗ ಇಲ್ಲಿ ಬಂದು ಸಿನಿಮಾದಲ್ಲಿ ಒಂದಷ್ಟು ಸಿನಿಮಾ ಕೆಲಸ ಮಾಡ್ತಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಲ್ಲ ಕೆಲಸ ಮಾಡ್ತಾ ತಾನೇ ಕಥೆ ಮಾಡಿಕೊಂಡು ನಿರ್ಮಾಪಕರನ್ನ ಒಪ್ಪಿಸಿ ಈಗ ಸಿನಿಮಾ ಮಾಡ್ತಾರೆ. ತುಂಬ ಬಿಗಿಪಟ್ಟು, ಅಂದರೆ ಸಿನಿಮಾ ಹೀಗೆ ಬರಬೇಕು ಅನ್ನುವ ಪಟ್ಟು ಇರುವಂಥ ಹುಡುಗ. ಇಡೀ ಸಿನಿಮಾನ ತುಂಬ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಮಾಡಿದ್ದಾನೆ. ಒಳ್ಳೇದಾಗಲಿ ಅಂತ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಇಬ್ಬರಿಗೂ ಒಳ್ಳೇದಾದರೆ ನಮಗೆ ನ್ಯಾಚುರಲ್ ಆಗಿ ಬೈ ಡಿಫಾಲ್ಟ್ ನಮಗೂ ಒಳ್ಳೇದಾಗುತ್ತೆ. ಸೊ ಅವರಿಬ್ಬರಿಗೂ ಮೊದಲು ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಇವತ್ತಿನ ದಿನಮಾನಗಳಲ್ಲಿ ಒಂದು ಹೊಸ ಸಿನಿಮಾ, ಹೊಸಬರು ಸಿನಿಮಾ, ಅದು ಪಡ್ತಾ ಇರುವ ಪಡಿಪಾಟಲುಗಳು ಎಲ್ಲವೂ ಗೊತ್ತಿದ್ದೇ. ಸಿನಿಮಾ ಅಂದ್ರೇ ಅದೇ, ಸಿನಿಮಾ ಮೋಹ, ಸಿನಿಮಾ ಸೆಳೆತ ಅಂದ್ರೇ ಅದೇ. ನಮಗೆಲ್ಲ ಗೊತ್ತಿದೆ, ವಾಣಿಜ್ಯ ಗೊತ್ತು. ಆ ವಾಣಿಜ್ಯದಲ್ಲೂ ಈಜ್ತೀವಿ ಅನ್ನುವ ಒಂದು ವಿಚಿತ್ರ ಛಲ ಮತ್ತು ನಂಬಿಕೆ ಇಟ್ಕೊಂಡೆ ಪ್ರತಿಯೊಬ್ಬರು ಸಿನಿಮಾ ಮಾಡೋದು. ನಾವು ಕೂಡ ಅದೇ ಭರವಸೆ ಮೇಲೆ ಸಿನಿಮಾ ಮಾಡಿದ್ದೀವಿ ಮತ್ತು ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ. ಎಲ್ಲ ತಂಡಗಳಿಗೂ ಇರುತ್ತೆ, ನಮಗೊಂದು ಸ್ವಲ್ಪ ಒಂದು ಹಿಡಿ ಜಾಸ್ತಿನೇ ಇದೆ. ಯಾಕೆಂದರೆ ನಮ್ಮ ಸಿನಿಮಾ ತುಂಬ ಹೊಸದನ್ನು ಏನೋ ಹೇಳಕ್ಕೆ ಹೊರಟಿದ್ದೀವಿ ಮತ್ತು ನಿಮಗೆ ಇಡೀ ಎಲ್ಲ ದೃಶ್ಯಗಳು ಮತ್ತು ಪಾತ್ರಗಳು ನೀವು ನೋಡಿರೋದಂಥ ಪಾತ್ರಗಳೇ ಆಗಿರ್ತವೆ. ಹಾಗಾಗಿ ಡೆಫಿನೆಟ್ ಆಗಿ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮೂರನೇದಾಗಿ ನಮ್ಮ ವಿಶ್ವನಾಥ್ ಅವರು ಕೂಡ ಅವರು ಎಜುಕೇಷನಿಸ್ಟ್. ಅವ್ರದ್ದೇ ಆದಂಥ ಒಂದು ಸ್ವತಃ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಿಂದ ಅನೇಕರಿಗೆ ಉದ್ಯೋಗ ದೊರಕಿಸ್ಕೊಡುವಂಥದ್ದು ಮತ್ತು ಆ ರೀತಿಯ ಒಂದು ಸಂಸ್ಥೆ ಇಟ್ಕೊಂಡಿರುವಂಥದ್ದು. ಅವರು ಕೂಡ ಭಾಳ ಪ್ರಮುಖವಾದಂಥ ಒಂದು ಪಾತ್ರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಹಾಗೆ ನಮ್ಮ ರಘು ಏನಕೊಪ್ಪ ಸರ್, ರಾಮನಕೊಪ್ಪ ರಘು ಅವರು ಕೃಷ್ಣನ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ತುಂಬ ತಮಾಷೆಯ ಪಾತ್ರ. ಅವರು ಮತ್ತು ಪ್ರಕಾಶ್ ಅವರು ಒಳ್ಳೆ ಪಾತ್ರ ಮಾಡಿದ್ದಾರೆ. ಸಿನಿಮಾ ನೋಡಿ ತುಂಬ ವಿಶೇಷ ಅನಿಸುತ್ತೆ ಅವ್ರ ಪಾತ್ರ ಕೂಡ. ಹಾಗೆ ABM ಮುರಳಿ ಅವರು, ಇವರು ಸುಮಾರು 4-5 ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಿಗೆ ರೆಕಾರ್ಡಿಂಗ್ ಮಾಡಿರೋರು ಮತ್ತು ಕೀರವಾಣಿಯವರಿಂದ ಹಿಡಿದು ಹರಿಕೃಷ್ಣ ಅವ್ರ ತನಕ, ಅಥವಾ ನೀವು ಯಾವುದೇ ಸಂಗೀತ ನಿರ್ದೇಶಕರನ್ನ ಹೇಳಿದ್ರು, ಅದು ವಿಜಯಾನಂದ ಆಗ್ಬೋದು, ತುಂಬ ಜನ ಎಲ್ಲ ಸಂಗೀತ ನಿರ್ದೇಶಕರು, 100 ಸಂಗೀತ ನಿರ್ದೇಶಕರ ಜೊತೆ ಅನ್ನಮಯ್ಯ ಅಂತ ಸಿನಿಮಾ ಕೂಡ ಅವ್ರ ಬ್ಯಾಕ್ಗ್ರೌಂಡು ಎಲ್ಲ ಮಾಡಿರೋಂಥವ್ರು ಇವರೇ. ಅಂದರೆ ಕೀರವಾಣಿ ಅವ್ರ ಜೊತೆ ಕೆಲಸ ಮಾಡಿರೋಂಥವ್ರು.
ಸೊ ಕೀಬೋರ್ಡಿಸ್ಟ್ ಆಗಿ ಸುಮಾರು 30-40 ವರ್ಷಗಳ ಅನುಭವ ಇರುವಂಥವ್ರು. ಅವರು ಈ ಸಿನಿಮಾಗೆ ಸಂಗೀತ ಮಾಡ್ತಿದ್ದಾರೆ, ಒಂದಷ್ಟು ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ. ಒಂದು ವಿಶೇಷವಾದ ಗೀತನ ನಮ್ಮ ವಿಶ್ವಾಸ್ ಮಾಡ್ತಿದ್ದಾರೆ. ಎದ್ದು ನಿಂತ್ಕೊಳ್ಳಿ ಒಂದು ಸೆಕೆಂಡ್. ವಿಶ್ವಾಸ್ ಅಂತ ಭಾಳ ಒಳ್ಳೆಯ ಗೀತೆ ಅವ್ರು ಮಾಡಿದ್ದಾರೆ. ಹಾಗೆ ನೆಕ್ಸ್ಟು ಶುಭಾರಕ್ಷ ಅವರು. ಬಹುತೇಕ ಶುಭಾರಕ್ಷ ಅವರು ತುಂಬ ಸಿನಿಮಾಗಳು ಕೆಲಸ ಮಾಡಿದ್ದಾರೆ. ನನ್ನ ಅನುಭವದ ಪ್ರಕಾರ ಇದು ಅವರ ಅತಿ ಹೆಚ್ಚು ಇಡೀ ಸಿನಿಮಾವನ್ನು ಢಾಳಾಗಿ ಆವಾಹಿಸಿಕೊಂಡಂಥ ಪಾತ್ರ ಮಾಡಿರುವಂಥದ್ದು ಇದು ಮೊದಲ ಸಿನಿಮಾ ಅಂತ ನನ್ನ ಅನಿಸಿಕೆ. ಉಳಿದಿದ್ದು ಅವರೇ ಹೇಳಬೇಕು. ನಾನು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಇಬ್ಬರು ಕಲಾವಿದರ ಬಗ್ಗೆ ವಿಶೇಷವಾಗಿ ಹೇಳಬೇಕು. ನಾನು ಒಂದು ಶುಭಾರಕ್ಷ ಅವರು ಮತ್ತು ತ್ರಿವೇಣಿ ಅವರು. ಶುಭಾರಕ್ಷ ಅವರು ಅವರ ಈ ಪಾತ್ರ ಅಂತ ಮಾತಾಡಿದಾಗ ನಾನು ಮತ್ತು ಸಿರಿ ಎಲ್ಲ ಈ ಪಾತ್ರ ಯಾರು ಮಾಡಬೇಕು, ಯಾಕೆಂದರೆ ಇಡೀ ಸಿನಿಮಾನ ತೂಗಿಸ್ಕೊಂಡು ಹೋಗುವಂಥ ಸ್ತ್ರೀ ಪಾತ್ರ. ಅದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಲಿಟ್ರಲಿ ಅಕ್ಷರಶಃ ಈಗ ಹೀರೋಗಳಿಗೆ ದೊಡ್ಡ ಹೀರೋಗಳಿಗೆ ಫೈಟಲ್ಲೋ ಕೈ ಗಾಯ ಆಯಿತು, ಕಾಲಿಗೆ ಗಾಯ ಆಯಿತು, ಇದು ನಮ್ಮ ಸಹಜವಾಗಿ ನೋಡಿರ್ತೀವಿ. ಈ ಸಿನಿಮಾದಲ್ಲಿ ಇವರು ಕನಿಷ್ಠ ಒಂದು 100 ಸಲ ಬ್ಯಾಂಡೇಜ್ ಹಾಕ್ಕೊಂಡಿದ್ದಾರೆ. ಅಷ್ಟು ಸಲ ತರ್ಚುಗಳು ಕಾಡಲ್ಲಿ ಶೂಟ್ ಮಾಡಿದ್ದೀವಿ. ತರ್ಚು ಗಾಯಗಳು ಇನ್ನೂ ಹೋಗಿಲ್ಲ. ಅಷ್ಟು ಏನು ಆ ಪೊದರುಗಳಲ್ಲಿ ರಿಯಲ್ ಆಗಿ ಇಳಿದು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಯಾರಾದರೂ ಶಾರ್ಟು 2 ನಿಮಿಷ ಶೂಟ್ ಮಾಡ್ತಾರೆ, ಎನಿ ಶಾರ್ಟ್ 3 ನಿಮಿಷ ಮಾಡ್ತಾರೆ. 7 ನಿಮಿಷ 8 ನಿಮಿಷ ಶೂಟ್ ಮಾಡಿದ್ರು ನಮ್ಮ ಡೈರೆಕ್ಟರ್ ಜಿಮ್ಮಿ ಹಾಕ್ಬಿಟ್ಟು. ಬನ್ನಿ ಓಡ ಬನ್ನಿ, ನಿಂತ್ಕೊಳ್ಳಿ, ಇಲ್ಲಿ ತಿರುಗಿ, ಅಲ್ಲಿ ನುಗ್ಗಿ ಅಂತ. ಅಷ್ಟು ಎಗರಿ ಬಿದ್ದು ಎಲ್ಲ ಮಾಡಿ ತುಂಬ ಕಷ್ಟಪಟ್ಟಿದ್ದಾರೆ ಸಿನಿಮಾದಲ್ಲಿ. ವಿಶೇಷವಾಗಿ ಅವರಿಗೆ ಈ ಸಿನಿಮಾ ದೊಡ್ಡ ಹೆಸರು ಯಶಸ್ಸು ಎಲ್ಲ ತಂದುಕೊಡ್ಲಿ ಅಂತ ನಾನು ಅವ್ರಿಗೆ ಆಶಿಸ್ತೇನೆ. ಹಾಗೆ ತ್ರಿವೇಣಿ ಹೊಸ ಹುಡುಗಿ, ಆದರೆ ಆಸಕ್ತಿ ಎಷ್ಟು ಇದೆ ಅಂತಂದರೆ ಸಹಜವಾಗಿ ಒಂದು ಸಿನಿಮಾ ಅಂದ ತಕ್ಷಣವೇ ಬಂದು ಒಂದು ಪ್ಯಾಷನ್ನಲ್ಲಿ ಸಿನಿಮಾ ಮಾಡೋದು, ಪ್ಯಾಷನಲ್ಲಿ ಸಿನಿಮಾ ಮಾಡೋದು ಎರಡಿದೆ. ಈಗ ಪ್ಯಾಷನ್ನಲ್ಲಿ ಸಿನಿಮಾ ಪ್ರೀತಿ, ಶೂಟಿಂಗ್ ಇಲ್ಲದ ದಿವಸ ಕೂಡ ಬಂದು ಸೆಟ್ಟಲ್ಲಿ ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ನೋಡ್ಕೊಳ್ಳೋವಂಥದ್ದಾಗಲಿ, ಅಥವಾ ಪ್ರತಿ ಸಲ ಆ್ಯಕ್ಟ್ ಮಾಡುವಾಗ ಸರ್ ಹೇಗೆ ಮಾಡಬೇಕು ಏನು ಕೇಳ್ಕೊಂಡು ಮಾಡೋದಾಗಲಿ, ಅದೆಲ್ಲ ತುಂಬ ವಿಶೇಷ ಅನಿಸಿದ್ದು ನನಗೆ. ತ್ರಿವೇಣಿಯವರ ಶ್ರಮ ಈ ಸಿನಿಮಾದಲ್ಲಿ ತುಂಬ ದೊಡ್ಡ ಪಾತ್ರ ಏನಲ್ಲ, ಸಣ್ಣ ಪಾತ್ರ, ಆದರೆ ಭಾಳ ಮುಖ್ಯವಾದಂಥ ಪಾತ್ರ. ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ನೀವು ತೆರೆ ಮೇಲೆ ನೋಡ್ತೀರಿ, ಡೆಫಿನೆಟ್ ಆಗಿ ನಿಮಗೆ ಇಷ್ಟ ಆಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.